ವಿರಾಟ್, ನೀ ನಾನು ಹೇಳೋದನ್ನ ಕೇಳು ಅಷ್ಟೇ. ಗಾಯತ್ರಿ ನಿರಪರಾಧಿ ಅಂತ ಪ್ರೂವ್ ಆಗ್ಲಿ, ಆಮೇಲೆ ಮಿಕ್ಕಿದ ವಿಷಯ ನೋಡ್ಕೊಳ್ಳೋಣ. ಸದ್ಯಕ್ಕೆ ಅವ್ರ ವಿಷಯ ಅವ್ನು ನೋಡ್ಕೊಳ್ಳಿ. ನಿನ್ ಕೆಲ್ಸ ಏನಿದೆಯೋ ಅಷ್ಟನ್ ಮಾತ್ರ ನೀನ್ ನೋಡ್ಕೊ. ಅಮ್ಮ ಹೇಳಿದ್ದು ಅರ್ಥ ಆಯ್ತಾ? ವಸುಂಧರಾ, ಬಾ ಇಲ್ಲಿ. ಸಿಂಧು ವಿಚಾರದಲ್ಲಿ, ಸಿಂಧು ಮನೆಯವ್ರ ವಿಚಾರದಲ್ಲಿ ಇವರೆಲ್ಲ ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಸಿಂಧು, ತಗೊಳ್ಳೆ ಕಾಫಿ? ಬೇಡ ಕಣೋ. ಸ್ಕೂಲಲ್ಲಿ ಅಮ್ಮನ್ ದ್ವೇಷ ಮಾಡೋ ಟೀಚರ್ಸು, ಸ್ಟಾಫ್ಸು ಯಾರು ಇಲ್ಲ ಅಂದ್ಮೇಲೆ ಮತ್ ಯಾರ್ದು ಪಿತೂರಿ ಇದು? ಅದೇ ಗೊತ್ತಾಗ್ತಲ್ಲ ಕಣೆ. ತುತ್ತು ಬಂದ್ ಬಾಯಿಗೆ ಬಿತ್ತು ಅನ್ನಷ್ಟರಲ್ಲಿ ಇನ್ನೊಂದು ಟ್ವಿಸ್ಟ್ ಕಾದಿರುತ್ತೆ. ಹೀಗೆ ಮುಂದುವರೆದ್ರೆ ಮುಂದೆ ಹೇಗೋ? ಸಿಂಧು, ಟೀಚರ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ದೆ ಅಲ್ಲಮ್ಮ, ಏನಾಯ್ತು? ನಾವ್ ಅನ್ಕೊಂಡಂಗ್ ಏನೂ ಆಗ್ತಿಲ್ಲ ಅಪ್ಪ. ಮುಂದೆ ಏನ್ ಮಾಡ್ಬೇಕು ಅಂತನೂ ಸಿಂಧು, ಸಿಂಧು ಏನಾಯ್ತು? ಸಿಂಧು, ಸಿಂಧು ಏನಾಯ್ತೆ? ಏನಾಯ್ತಮ್ಮ? ಏನಿಲ್ಲಪ್ಪ. ರಾಕೇಶ, ಹೋಗೋ ನೀರ್ ತಗೊಂಬರೋ. ಗಂಡ, ಯಾಕಮ್ಮ? ಸಿಂಧು, ತಗೋ ನೀರು ಕುಡಿ. ಏನಾಗಿದೆಮ್ಮ? ರಾಕೇಶ, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಡಿ. ಅಪ್ಪ, ನನಗೇನೂ ಆಗಿಲ್ಲ. ಪ್ಲೀಸ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೋತಿರೋದ್ ನೀನು. ಅಂಕಲ್ ಆಂಟಿ ವಿಷಯದಲ್ಲಿ ತುಂಬಾ ತಲೆ ಕೆಡ್ಸ್ಕೊಂಡು ಊಟ ತಿಂಡಿ ನಿದ್ದೆ ಯಾವ್ದು ಸರಿಯಾಗಿ ಮಾಡ್ತಾ ಇಲ್ಲ. ಅದಕ್ಕೆ ಈಗ ಆಗ್ತಾ ಇರೋದು. ನಮಗ್ ಮಾತ್ರ ಊಟ ತಿಂಡಿ ಬಿಡ್ಬೇಡ ಅಂತೀಯ, ನೀನ್ ಮಾತ್ರ ಊಟ ಬಿಟ್ಟಿದ್ಯಾ.